ತೆರಿಗೆ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಅಗಡಗಡೆ ಇದೇಂತ ಇಷ್ಟೊಂದು ಜನ ಹಿಡ್ಕೊಂಡು ತಾಳಿ ಕಟ್ಸಕ್ ಹೋರಾಡ್ತವೆ. ನೋಡಿದ್ರೆ ಮದುವೆ ಹೆಣ್ಣು ಕೂಸೂದ್ ಬಿದ್ದೋಯ್ತೈತಿ. ಏನಂತಪ್ಪ ಕತೆ? ಅಯ್ಯ ಎಲ್ಲ ರೆಡಿ ಆಗಿತ್ತು ಕಣ. ಆದ್ರೆ ಮದುವೆ ಹೆಣ್ಣು ತಾಳಿ ಕಟ್ಟೋ ಟೈಮಿಗೆ ನಂಗೆ ಬೇಡ ಮದುವೆ, ಗಂಡು ಇಷ್ಟ ಇಲ್ಲ ಅಂತ ಕಣಪ್ಪ. ಬಲವಂತದ ಮದುವೆ ಇಲ್ಲ ಇಷ್ಟ ಇಲ್ಲ ಅಂದ್ರು ಯಾಕೆ ಹಿಂಗೆ ಫೋರ್ಸ್ ಯಾಕೆ ಮದುವೆ ಮಾಡಿರ್ತಾವಲ್ಲ. ಹಿಂಗೆಲ್ಲ ಫೋರ್ಸ್ ಮಾಡಿ ಮದುವೆಗೆ ಒಪ್ಸಿ ಅದು ಕೊನೆಗಳಿಗೆ ನಿಂತೋಗ ಬದ್ಲು ಓಡೋಗ್ ಮದುವೆ ಆಗ ಲವ್ ಸ್ಟೋರಿಗಳೇ ವಾಸಿಕೊಂಡ್ಲೇಬೇಕಪ್ಪ. ಅಯ್ಯ ಗೋಪಾಲಣ್ಣಿ, ಇದುವೆ ಲವ್ ಮರ್ಯಾದೆ ಯಾಕನ? ಒಂದಲ್ಲ ಎರಡಲ್ಲ ಕಲ್ಯಾಣ 8 ವರ್ಷದಿಂದ ಲವ್ ಮಾಡ್ತಿದ್ವಂತೆ. ಅದಕ್ಕೆ ಮನೆಯವರೆಲ್ಲ ಸೇರ್ಕೊಂಡು ಒಪ್ಪೆ ಮದುವೆ ಮಾಡಿಸ್ತಿದ್ರು. ಈಗ ನೋಡಿದ್ರೆ ಹಿಂಗಾಗ್ಬಿಡ್ತು ಕಣ. ತಪ್ಪಾಗಿ ತಿಳಿದು ಬೆಪ್ಪಾದ ಗಂಡು ಗಿಣಿ ಕಣ್ ಬಿಟ್ಟಿತಮ್ಮ. ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವ ಅರಿತಮ್ಮ. ಎಣ್ಣೆ ಹೊಡಿಕೊಂಬಂದೇನಾರ ಮಾತಾಡ್ತಿದೀಯ ಹೆಂಗ್ಲ? 8 ವರ್ಷ ಲವ್ ಮಾಡ್ದವು ಅದ್ ಯಾಕೆ ಕೊನೆಗಳಿಗೆ ಬೇಡ ಅಂತವಲ್ಲ. ನಿಜ ಬಗುಳ್ಳೆ ಬಿಗ್ನೇಶಿ. ಅಯ್ಯ ಕುಡ್ದು ಬಾಯಿಗೆ ಬಂದಿದ್ ಮಾತಾಡಕ್ಕೆ ನಾನೇ ನೀನ್ ಕೆಟ್ಟೋದ್ನಿಂದಣ. ಇದು ನಿಮ್ಮ ಅವ್ವ ನಾಣೆ ನಿಜ ಕಣಪ್ಪ. ಈ ಹುಡುಗ ಬುದ್ಧಿ ಮಂದ್ಯ ಜಾಸ್ತಿ ದುಡಿಯಕಲ್ಲ. ಇವನ್ ತಗಳ ಸಂಬಳ ನಂಗೆ ಸಾಲಕ್ಕಲ್ಲ ಅಂತ ಹುಡುಗಿ ತಾಳಿ ಕಟ್ಟಕ್ ಹೋದಾಗ ಒಲ್ಲೆ ಅನ್ಬಿಟ್ಟವಳೆ. ಅಯ್ಯಲೇ ಬುದ್ಧಿ ಮಂದ್ಯ ಇಷ್ಟೇ ಇಲ್ಲ ನೋಡು. 8 ವರ್ಷ ಹೆಂಗ್ ಲವ್ ಮಾಡಿದ್ದಂತ ಆ ಹುಡುಗನ್ ನೋಡಿದ್ರೆ ಎಲ್ಲ ನೆಟ್ಟಿಗಿರ್ನಂಗವನಲ್ಲಪ್ಪ. ಅಯ್ಯ ಅವನು 7 ಹಾಳು ಮಾಡೋ ಬುದ್ಧಿ ಒಂದೇ ಕಲ್ಲಣ್ಣ. ಆದ್ರೆ ಪಾಪ ಹುಡುಗಿಗೆ ಕೊನೆಗಳಿಗೆ ಏನಾಗ್ಬಿಡ್ತೋ ಬೇಡ ಅನ್ಬಿಟ್ಟವಳೆ ಕಣ. ಹೋಗ್ಲಿ ಬಿಡ್ಲ, ಮದುವೆ ಆದ್ಮೇಲೂ ಇವ್ನು ಸರಿ ಇಲ್ಲ ಅಂತ ಬ್ಯಾರೆ ಆಗಕ್ಕೆ ಚಾನ್ಸ್ ಇರ್ಬೇಕಾದ್ರೆ ಮದುವೆಗೆ ಮುಂಚೆನೆ ಬೇಡ ಅಂದಿರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಕಣಪ್ಪ. ಅವ್ರ ಜೀವನ ಅವ್ರ ಇಷ್ಟ ಕಂಬಿಡ್ಲ. ಈಗ ಮುಂದೋಗತೆ ಹೇಳ ಬಿಗ್ನೇಶಿ. ನೀನು ಮಾತ್ಗೂ ಬಿಗ್ನಾಸಿ ಅಂದ್ರೆ ಬಿದ್ರೆ ಉಳ್ಳಾಡಿಸ್ಕೊಂಡು ಓಡಬಿಡ್ತೇಕಲ್ಲಣ್ಣ. ಹೊಸ ಮರುವಾದಿ ಕೊಟ್ಟು ಮಾತಾಡಪ್ಪ. ಓಹೋ ಸ್ವಾಮಿ, ಹೋಗ್ಲಿ ಬಿಡಪ್ಪ. ಹೇಳಿ ಮಿಸ್ಟರ್ ಗುಳ್ಳೆನರ್ರಿ ಅವ್ರೆ, ಮುಂದಿನ ವಿಶೇಷ ಸಮಾಚಾರಗಳೇನು? ಒಳ್ಳೆ ಯಮಲೋಕದಲ್ಲಿ ಯಮ ಚಿತ್ರಗುಪ್ತ ಅಂತ ಕೇಳ್ತಿದ್ದಿಲ್ಲ ಅಣ್ಣ. ಯಾಕೋ ಅತಿ ಆಯ್ತು ಅನ್ನಿಸ್ತಿರ್ಬೇನಪ್ಪ ನಿಂದು. ಎಗ್ರಿಸಿ ಎದೆ ಗೊತ್ತೆ ಅಂದ್ರೆ ಮಗನೇ ಹಂಗೆ ಕಳಿಕೆಂಬಿದ್ ಬಿಡ್ಬೇಕು. ಹಂಗಂದ್ರೆ ಹಿಂಗಂತೀಯ, ಹಿಂಗಂದ್ರೆ ಹಂಗಂತೀಯ. ಒಳ್ಳೆ ದುರ್ಬೇಶಿ ನನ್ನ ಮಗು ಸವಾಸ ಆಗೋಯ್ತಲ್ಲಪ್ಪ ನಂಗೆ. ಆತೋಸಿ ಸಮಾಧಾನ ಮಾಡ್ಕೊಳ್ಳೋಣ. ನೋಡಿಲಿ ನಾಡಿನ ದೊರೆ ಬತ್ತು. ಇದೆಲ್ಲ ಸಿದ್ದಣ್ಣಂಗೆ ಪಟ್ಟಾಭಿಷೇಕ ಮಾಡ್ತಾವ್ರೆ. ಬೆಳ್ಳಿ ಕಿರೀಟ ಬೇರೆ ಆಗ್ತಾವ್ರಲ್ಲಪ್ಪ. ಮೂಕನ ನಿಮ್ ಸಿದ್ದಣ್ಣ ಸನ್ಮಾನನೆ ಮಾಡಿಸ್ಕೊಳಕಲ್ಲ ಅಂದಿತ್ತು. ಈಗ ನೋಡಿದ್ರೆ ಕಿರೀಟ ಹಾಕಿಸ್ಕೊಂಡು ಕತ್ತಿ ಹಿಡ್ಕೊಂಡು ಪೋಜ್ ಬೇರೆ ಕೊಡ್ತೈತಲ್ಲ ಅಣ್ಣ. ನಾಡಿನ ದೊರೆ ಅಲ್ವೇನ್ಲ, ಬುಡ್ಲ ತಪ್ಪೇನ್ಲ. ಯಾವ ಕಾಲದಲ್ಲಿ ಇದ್ದಿಲ್ಲ ಅಣ್ಣ ನೀನು. ಇದು ಪ್ರಜಾಪ್ರಭುತ್ವ ಕಣ. ಇಲ್ಲಿ ರಾಜ ಗೀಜ ಭೋಜ ಯಾರ್ದು ನಡೆಯಂಗಿಲ್ಲ. ಇದ್ದ ನಿಮ್ ಸಿದ್ದಣ್ಣನೇ ಹೇಳ್ಕೊಂಡ್ ತಿರುಗ್ತಾ ಇತ್ತು. ಈಗ ಮಾಡ್ಕೊಂಡ್ಬಿಟ್ರಂಗೈತೆ. ಜನಗಳೇನೋ ಪ್ರೀತಿಯಿಂದ ಮಾಡ್ತವೆ, ಅಲ್ಲೂ ಒಲ್ಲೆ ಅನ್ನ ಕಾಯ್ತಿದೆಲ್ಲ ಬೇಗೋಬ. ಈಗ ಕತೆ ಬಿಡ್ಲ, ಮುಂದೇನೈತಪ್ಪ ವಿಚಾರ? ಎಂತ ವಿಚಾರ ಅಲ್ಲ ಅಣ್ಣ, ಇವತ್ತಿಗೆ ಸಾಕು ನಡಿಯಪ್ಪ ಮನೆ ಕಡೆಗೆ. ಅಯ್ಯಲೇ ನನ್ನೆ ಹೋಗುವ ನಡಿ ಮನೆ ಕಡೆಗೆ ನಂಗಾಗ್ಬಿಟ್ಟಿಲ್ಲ. ಅದೆಷ್ಟೆಲ್ಲ ಚರ್ಬಿ ನಿಂಗೆ. ಮತ್ ಏನ್ ಹೇಳಿದ್ರು ಮುಂದೆಲ್ಲ ವಿಚಾರ ಅಂತೀಯ. ಇನ್ನೇನ್ ಹೇಳಲ್ಲ ನಿನ್ಗೆ. ಏನ್ ಹೇಳಿದ್ರು ವೇಸ್ಟ್ ಯಾಕನ. ವಿಚಾರ ಅಲ್ಲ ಕಣ್ಲ, ಇದು ನನ್ನ ಗಾಚಾರ ಕಣಪ್ಪ. ನಿನ್ನಂತ ಬಿಗ್ನೇಶಿ ಒಬ್ಬನ ಬೆನ್ನಿ ಕಟ್ಕೊಂಡಿರೋದು ಅದೆಂತದ್ದು ಅದ್ ಯಾರನ್ನ ಬೆನ್ನಿ ಕಟ್ಕೊಂಡಂಗ ಆಗ್ಬಿಟ್ಟೈತೆ. ಮನೆಯಲ್ಲಿ ನನ್ನ ಮಗನೇ ನಿನ್ನ ಕಾಟ ತಪ್ಪಿದ್ರೆ ಸಾಕು ಕಣ್ಲ. ತತ್ತರಿಕೆ ಶಿವನಿ ಶಂಭುಲಿಂಗ ತತ್ತರಿಕೆ.